ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಪ್ರಧಾನಿ ಮೋದಿ ರೈತರಿಗೆ ಸಂಬಂಧಪಟ್ಟ ಕಡತಕ್ಕೆ ಮೊದಲ ಸಹಿ ಹಾಕಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಅಡಿಯಲ್ಲಿ ಪ್ರತಿ ವರ್ಷ ರೈತರ ಖಾತೆಗೆ ಬರುವ ಹಣ ಬಿಡುಗಡೆಯ ಕಡತಕ್ಕೆ ಸಹಿ ಬಿದ್ದಿದ್ದು ದೇಶದ 9.3 ಕೋಟಿ ರೈತರ ಖಾತೆಗಳಿಗೆ ಒಟ್ಟು 20,000 ಕೋಟಿ ರೂಪಾಯಿಗಳಷ್ಟು ಹಣ ಬಿಡುಗಡೆ ಆಗಿದೆ. ನೀತಿ ಸಂಹಿತೆಯ ಕಾರಣದಿಂದ ರೈತರ ಖಾತೆಗಳಿಗೆ ಬರಬೇಕಾದ ಹಣ ಬಿಡುಗಡೆ ಆಗಿರಲಿಲ್ಲ. ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣ ಮೊದಲು ರೈತರ ಹಣವನ್ನ ಮೋದಿ ಬಿಡುಗಡೆ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಅವರ ಮುಂದಕ್ಕೆ ಅಗ್ನಿಪಥ ಯೋಜನೆಗೆ ಸಂಬಂಧಿಸಿದ ಸುಧಾರಣೆಗಳ ಶಿಫಾರಸುಗಳನ್ನು ಕೂಡ ಸೇನಾಧಿಕಾರಿಗಳು ಕಳುಹಿಸಿಕೊಟ್ಟಿದ್ದಾರೆ. ಗೆಳೆಯರೆ, ಈ ಬಾರಿ ಉತ್ತರ ಭಾರತದ ಸಾಕಷ್ಟು ರಾಜ್ಯಗಳಲ್ಲಿ ಬಿಜೆಪಿಯ ನಾಗಾಲೋಟಕ್ಕೆ ಲಗಾಮ್ ಹಾಕಿದ್ದು ಅಗ್ನಿಪಥ ಯೋಜನೆ ಅನ್ನೋ ಒಂದು ಮಾತಿದೆ. ಅಗ್ನಿವೀರರ ನೇಮಕಾತಿಯ ಕಾರಣಕ್ಕೆ ಸೇನೆಯಲ್ಲಿ ಕೆಲಸ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದ ಸಾಕಷ್ಟು ಯುವಕರಿಗೆ ನಿರುತ್ಸಾಹ ಉಂಟಾಗ್ತಾ ಇತ್ತು. ಉತ್ತರದಲ್ಲಿ ನಿರುದ್ಯೋಗ ಹೆಚ್ಚಳಕ್ಕೆ ಇದು ಕಾರಣ ಆಯಿತು ಮತ್ತು ಇದರಿಂದ ಅಲ್ಲಿನ ಸೇನಾ ಭರ್ತಿ ಆಕಾಂಕ್ಷಿಗಳು ಹಾಗೂ ಅವರ ಕುಟುಂಬಗಳು ಕೂಡ ಬಿಜೆಪಿಯಿಂದ ದೂರ ಆದವು. ನಾವು ಅಧಿಕಾರಕ್ಕೆ ಬಂದ್ರೆ ಈ ಅಗ್ನಿಪಥ ಸ್ಕೀಮ್ ಅನ್ನೇ ರದ್ದು ಮಾಡ್ತೀವಿ ಅಂತ ವಿಪಕ್ಷಗಳು ಮಾಡಿದ ವಾಗ್ದಾನ ಅಲ್ಲಿ ಕೆಲಸ ಮಾಡ್ತು ಅನ್ನೋದು ಒಂದಷ್ಟು ಚುನಾವಣಾ ವೀಕ್ಷಕರ ಅಭಿಪ್ರಾಯ. ಇನ್ನು ಈಗಂತೂ ಎನ್ಡಿಎ ಸರ್ಕಾರ ರಚನೆ ಆಗಿದೆ. ಎನ್ಡಿಎ ಅಂಗಪಕ್ಷಗಳು, ಅದರಲ್ಲೂ ಮುಖ್ಯವಾಗಿ ಬಿಹಾರ ಮತ್ತು ಉತ್ತರ ಪ್ರದೇಶದ ಮಿತ್ರ ಪಕ್ಷಗಳು ಕೂಡ ಈ ಅಗ್ನಿಪಥದ ಬಗ್ಗೆ ಮರುಪರಿಶೀಲನೆ ಮಾಡಿ ಅಂತ ಸರ್ಕಾರಕ್ಕೆ ಮನವಿಯನ್ನು ಮಾಡಿವೆ. ಈಗ ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಸೇನೆ ಕೂಡ ಅಗ್ನಿವೀರರ ವಿಷಯದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಿಕೊಳ್ಳೋದಕ್ಕೆ ಸರ್ಕಾರಕ್ಕೆ ಸಲಹೆಗಳನ್ನು ಕೊಟ್ಟಿದೆ. ಹಾಗಾದ್ರೆ ಅಗ್ನಿವೀರರ ಸಮಸ್ಯೆ ಏನು? ಈ ಯೋಜನೆಯನ್ನ ಸರ್ಕಾರ ಜಾರಿಗೆ ತಂದದ್ಯಾಕೆ ಮತ್ತು ಈಗ ಸೇನೆ ಹೇಳ್ತಾ ಇರೋ ಸುಧಾರಣೆಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, 16-18 ವಯಸ್ಸಿನ ಈ ದೇಶದ ಯುವಕರನ್ನ ಮಾತಾಡಿಸಿದ್ರೆ ಅದರಲ್ಲಿ ಮೆಡಿಕಲ್ ಇಂಜಿನಿಯರಿಂಗ್ ಬಗ್ಗೆ ಆಸಕ್ತಿ ವ್ಯಕ್ತಪಡಿಸೋರು ಎಷ್ಟು ಜನ ಸಿಗ್ತಾರೋ ಅದಕ್ಕಿಂತ ಸ್ವಲ್ಪ ಹೆಚ್ಚು ಜನ ಸೇನೆಯ ಬಗ್ಗೆ ಒಲವನ್ನು ವ್ಯಕ್ತಪಡಿಸ್ತಾರೆ. ಸೇನೆ ಸೇರಬೇಕು ಅನ್ನೋದು ಪ್ರತಿಯೊಬ್ಬ ಬಲಿಷ್ಠ ಯುವಕನ ಮನಸ್ಸಲ್ಲೂ ಒಮ್ಮೆ ಹಾಗೆ ಬಂದು ಹೋಗುವ ಐಡಿಯಾ. ಆದ್ರೆ ಹಾಗೆ ಸೇನೆಯನ್ನ ಸೇರುವ ಅದೃಷ್ಟ ಕೆಲವರಿಗೆ ಒಲಿದು ಬರುತ್ತೆ, ಮತ್ತೆ ಕೆಲವರಿಗೆ ದೈಹಿಕ ಹಾಗೂ ನಾನಾ ಕಾರಣಗಳಿಂದ ಸೇನೆ ಸೇರೋದಕ್ಕೆ ಸಾಧ್ಯ ಆಗದೆ ಕೂಡ ಇರಬಹುದು. ಆದ್ರೆ ನೀವು ಉತ್ತರ ಭಾರತ ಹಾಗೂ ನಮ್ಮ ಉತ್ತರ ಕರ್ನಾಟಕದ ಸಾಕಷ್ಟು ಊರುಗಳಲ್ಲಿ ಇವತ್ತಿಗೂ ಕೂಡ ಸೇನೆಗೆ ಸೇರಲೇಬೇಕು ಅಂತ ಬಯಸೋ ಯುವಕರ ಸಂಖ್ಯೆ ತುಂಬಾ ದೊಡ್ಡದಿದೆ. ಅದರಲ್ಲೂ ಬಿಹಾರ, ಉತ್ತರ ಪ್ರದೇಶ, ರಾಜಸ್ಥಾನ, ಪಂಜಾಬ್ ಮುಂತಾದ ರಾಜ್ಯಗಳಿಂದ ಸೇನೆಯನ್ನ ಸೇರೋರ ಸಂಖ್ಯೆ ದೊಡ್ಡದು. ಅಲ್ಲಿಂದ ಸೇನಾಧಿಕಾರಿಗಳು ಬರ್ತಾರೆ. ಹಾಗೆ ಅಧಿಕಾರಿಗಳಲ್ಲದ ಸೈನಿಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆಯ್ಕೆ ಆಗ್ತಾರೆ. ಅಲ್ಲಿನ ಸಾಕಷ್ಟು ಯುವಕರು ಸೇನೆ ಸೇರಬೇಕು ಅಂತಲೇ ತಯಾರಿಗಳನ್ನ ಮಾಡಿಕೊಳ್ಳೋದು ಇದೆ. ಅದಕ್ಕಾಗಿ ಒಂದಷ್ಟು ತರಬೇತಿ ಕೇಂದ್ರಗಳು ಕೂಡ ಇವೆ. ಆದ್ರೆ 2019ರಲ್ಲಿ ಚೈನಾ ವೈರಾಣುವಿನ ಕಾಟ ಶುರುವಾಯ್ತಲ್ಲ, ಅದಾದ ನಂತರ ಸುಮಾರು 3 ವರ್ಷಗಳ ಕಾಲ ಭಾರತ ಸರ್ಕಾರ ಸೇನೆಗೆ ಯಾವ ನೇಮಕಾತಿಯನ್ನು ಮಾಡಿಕೊಳ್ಳಿಲ್ಲ. ಇನ್ನು ಸೇನೆಯಲ್ಲಿ ಪ್ರತಿ ವರ್ಷ ಸುಮಾರು 50,000 ಮಂದಿ ನಿವೃತ್ತಿಯನ್ನು ಪಡ್ಕೊಳ್ತಲೇ ಇರ್ತಾರೆ. ಹೀಗಾಗಿ ಅಷ್ಟು ಹುದ್ದೆಗಳನ್ನು ತುಂಬಲೇಬೇಕಿರುತ್ತೆ. ಹಾಗೆ ಮಾಡದೇ ಇದ್ರೆ ಕೆಳ ಹಂತದ ಯೋಧರ ಸಂಖ್ಯೆಯಲ್ಲಿ ತುಂಬಾ ಕೊರತೆ ಕೂಡ ಉಂಟಾಗುತ್ತೆ. ಹೀಗಾಗಿ ನೇಮಕಾತಿಗಳು ಕೂಡ ಪ್ರತಿ ವರ್ಷ ಸುಮಾರು 50-60 ಸಾವಿರದಷ್ಟು ಇದ್ದೇ ಇರುತ್ತವೆ. ಆದ್ರೆ ಚೈನಾ ವೈರಾಣುವಿನ ಕಾರಣದಿಂದ ಸುಮಾರು 3 ವರ್ಷಗಳ ಕಾಲ ಸೇನೆಗೆ ನೇಮಕಾತಿಗಳೇ ಆಗಲಿಲ್ಲ. ಅಲ್ಲಿ ಸೈನಿಕರ ಕೊರತೆ ಅನ್ನೋದು ತೀವ್ರ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತಾ ಇತ್ತು. ಹೀಗಾಗಿ ಸರ್ಕಾರ 2022ರಲ್ಲಿ ಅಗ್ನಿಪಥ ಯೋಜನೆಯನ್ನ ಜಾರಿಗೆ ತರೋ ನಿರ್ಧಾರವನ್ನು ಮಾಡಿತು. ಈ ಅಗ್ನಿಪಥಕ್ಕೆ ಸ್ಫೂರ್ತಿಯಾಗಿದ್ದು 2020ರಲ್ಲಿ ಪ್ರಾಯೋಗಿಕವಾಗಿ ಮಾಡಿದ್ದ ಟೂರ್ ಆಫ್ ಡ್ಯೂಟಿ ಸ್ಕೀಮ್. ಅಂದ್ರೆ ಒಂದಷ್ಟು ವರ್ಷಗಳ ಕಾಲ ಸೇನಾ ತರಬೇತಿಯನ್ನು ಪಡ್ಕೊಂಡು ಸೇನೆಯಲ್ಲಿ ಕೆಲಸ ಮಾಡಿ ಬರುವುದು. ಇದು ಜಗತ್ತಿನ ನಾನಾ ದೇಶಗಳಲ್ಲಿ ಜಾರಿಯಲ್ಲಿದೆ. ಅಲ್ಲಿನ ವಿದ್ಯಾರ್ಥಿಗಳು, ಯುವಕರು ಒಂದಷ್ಟು ವರ್ಷಗಳ ಕಾಲ ಕಡ್ಡಾಯವಾಗಿ ಸೇನಾ ತರಬೇತಿಯನ್ನ ಪಡ್ಕೊಂಡು ಸೇನೆಯಲ್ಲಿ ಕೆಲಸ ಮಾಡಿ ಬರೋ ಪದ್ಧತಿ ಇದೆ. ಅದನ್ನ ಭಾರತದಲ್ಲಿ ಅಳವಡಿಸಿದ್ರೆ ಏನಾಗಬಹುದು ಅಂತ 2020ರಲ್ಲಿ ಒಂದು ಪರೀಕ್ಷೆ ಮಾಡಲಾಯಿತು. 100 ಮಂದಿ ಅಧಿಕಾರಿಗಳು ಹಾಗೂ 1000 ಮಂದಿ ಸೈನಿಕರನ್ನ ನೇಮಕ ಮಾಡಿಕೊಳ್ಳಾಯಿತು. ಅದನ್ನ 2022ರಲ್ಲಿ ಮುಂದುವರೆಸಿದ ಸರ್ಕಾರ ಅದಕ್ಕೆ ಅಗ್ನಿಪಥ ಅನ್ನೋ ಹೆಸರನ್ನು ಕೊಡ್ತು. ಅಲ್ಲಿ ಆಯ್ಕೆಯಾಗೋ ಯೋಧರನ್ನ ಅಗ್ನಿವೀರರು ಅಂತ ಕರೆಯಲಾಯಿತು. ಅಗ್ನಿಪಥ ಅನ್ನೋದು ಹರಿವಂಶರಾಯ ಬಚ್ಚನ್ ಅವರ ಕವನದಿಂದ ತೆಗೆದ ಪದ. ಹೆಸರು ಹೇಳೋದಕ್ಕೆ ತುಂಬಾ ಚೆನ್ನಾಗಿತ್ತು. ಅಂದ್ರೆ ದೂರದಿಂದ ನೋಡೋ ನಮ್ಮಂಥವ್ರ ಕಣ್ಣಿಗೆ ಈ ಯೋಜನೆ ತುಂಬಾ ಚೆನ್ನಾಗಿತ್ತು. ಆದ್ರೆ ಸೇನೆಗೆ ಸೇರ ಬಯಸುವ ಆಕಾಂಕ್ಷಿಗಳು ಇದರ ವಿರುದ್ಧ ಸೆಟೆದು ನಿಂತರು. ಯಾಕೆಂದ್ರೆ ಸರ್ಕಾರ 3 ವರ್ಷಗಳಿಂದ ನೇಮಕಾತಿಯನ್ನೇ ಮಾಡಿರಲಿಲ್ಲ. ಈಗ ಅಗ್ನಿವೀರರಾಗೋದಕ್ಕೆ ಕನಿಷ್ಠ 17.5 ವರ್ಷ, ಗರಿಷ್ಠ 21 ವರ್ಷ ವಯೋಮಿತಿಯನ್ನ ನಿಗದಿ ಮಾಡಲಾಗಿತ್ತು. ಇದರಿಂದ 3 ವರ್ಷ ಸೇನೆಗೆ ಸೇರಬೇಕು ಅಂತ ಕಾಯ್ತಿದ್ರಲ್ಲ, ಅವರಲ್ಲಿ ಬಹುತೇಕರಿಗೆ ಅರ್ಹತೆ ಸಿಗ್ತಾ ಇರಲಿಲ್ಲ.
ಇರಲಿಲ್ಲ. ಇನ್ನು ಅಗ್ನಿವೀರ ಅನ್ನೋದು ಈ ಹಿಂದಿನ ರೀತಿಯ ಸೇನಾ ನೇಮಕಾತಿ ಅಲ್ಲ, ಅದು ಕೇವಲ 4 ವರ್ಷಗಳ ಸೇನಾ ಸರ್ವಿಸು, ಅಂದ್ರೆ ಟೂರ್ ಆಫ್ ಡ್ಯೂಟಿ ಸ್ಕೀಮ್ ಇತ್ತಲ್ಲ, ಅದೇ ಥರದ ಯೋಜನೆ. ಇಲ್ಲಿ ಜಾಬ್ ಸೆಕ್ಯೂರಿಟಿ ಇರೋದಿಲ್ಲ. 4 ವರ್ಷಗಳಲ್ಲಿ 6 ತಿಂಗಳ ಕಾಲ ತರಬೇತಿ ಕೊಡ್ತಾರೆ, ಇನ್ನು 3.5 ವರ್ಷ ಕೆಲಸ ಮಾಡಬೇಕು, ಆಮೇಲೆ ನಿವೃತ್ತಿ ಕೊಟ್ಟು ಕಳುಹಿಸಿಕೊಡ್ತಾರೆ. ಪೆನ್ಷನ್ನು ಗಿನ್ಷನ್ನು ಏನೂ ಇರೋದಿಲ್ಲ. ಸರ್ವಿಸ್ ಮುಗಿಸಿ ಬರುವಾಗ ಸುಮಾರು 11.5 ಲಕ್ಷದಷ್ಟು ಹಣ ಕೈಗೆ ಸಿಗುತ್ತೆ. ಜೊತೆಗೆ ಅಗ್ನಿವೀರರಲ್ಲಿ 25% ಜನಕ್ಕೆ ಸೇನೆಯಲ್ಲಿ ಮುಂದುವರಿಯುವ ಅವಕಾಶವನ್ನು ಕೊಡಲಾಗುತ್ತೆ. ಉಳಿದವರಿಗೆ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರ ಸರ್ಕಾರಗಳು ರಿಕ್ರೂಟ್ಮೆಂಟ್ನ ಸಂದರ್ಭದಲ್ಲಿ ಒಂದಷ್ಟು ಮೀಸಲಾತಿಯನ್ನು ಕೂಡ ಕೊಡುತ್ತವೆ. ಗೆಳೆಯರೆ, ಇದು ತುಂಬಾ ಕೆಟ್ಟ ಯೋಜನೆ ಏನಲ್ಲ. 18 ವರ್ಷದ ಯುವಕನೊಬ್ಬ 4 ವರ್ಷಗಳ ಕಾಲ ಸೇನೆಯಲ್ಲಿ ಕೆಲಸ ಮಾಡಿದರೆ ಅವನಲ್ಲಿಂದ ವಾಪಸ್ ಬರೋ ಹೊತ್ತಿಗೆ ಅವನಿಗೆ 22 ವರ್ಷ ಆಗಿರುತ್ತೆ. ಅಷ್ಟೊತ್ತಿಗೆ ಅವನ ಕೈಗೆ 11.5 ಲಕ್ಷ ಹಣ ಸಿಗುತ್ತೆ. ಅದನ್ನು ತಗೊಂಡು ಬಂದು ಅವನು ಉನ್ನತ ವ್ಯಾಸಂಗಕ್ಕೆ ಹೋಗಬಹುದು, ಅಥವಾ ಆ ಹಣವನ್ನು ಹೂಡಿ ವ್ಯಾಪಾರಗಳನ್ನು ಮಾಡ್ಕೋಬಹುದು, ಅಥವಾ ಇನ್ನಿತರ ಸರ್ಕಾರಿ ಕೆಲಸಗಳಲ್ಲಿ ಕೂಡ ಅವನಿಗೆ ಮೀಸಲಾತಿ ಸಿಗುತ್ತೆ. ಅವನ ಅದೃಷ್ಟ ಚೆನ್ನಾಗಿದ್ರೆ ಸರ್ಕಾರಿ ಕೆಲಸಕ್ಕೂ ಹೋಗಬಹುದು. ಆದರೆ ಈ ಶಾರ್ಟ್ ಟೈಮ್ ಆರ್ಮಿ ಸರ್ವಿಸ್ ಅನ್ನೋದಿದೆ ನೋಡಿ, ಇದು ಪಶ್ಚಿಮದ ದೇಶಗಳಲ್ಲಿ, ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ತುಂಬಾ ಒಳ್ಳೆಯ ಯೋಜನೆ ಮತ್ತು ಅವಕಾಶ ಅಂತ ಅನ್ನಿಸಬಹುದು. ಆದ್ರೆ ಭಾರತದಂತಹ ದೇಶಕ್ಕಿದಲ್ಲ. ನಮ್ಮಲ್ಲಿ ಒಂದು ವಯಸ್ಸು ಬಂದು ಕೂಡಲೇ ಏನು ಕೆಲಸ ಮಾಡ್ತೀವಿ, ಎಷ್ಟು ದುಡಿತೀವಿ ಅನ್ನೋದೇ ಮುಖ್ಯ ಆಗಿ ಹೋಗುತ್ತೆ. ಇನ್ನು ನಮ್ಮ ಯುವಕರು ಕೂಡ ಹೇಗೆ ಅಂದ್ರೆ, ಅವ್ರು ಏನು ಓದಿದ್ರು ಅದರಿಂದ ಏನು ಕೆಲಸ ಸಿಗುತ್ತೆ, ಎಷ್ಟು ಸಂಪಾದನೆ ಮಾಡಬಹುದು ಅಂತ ನೋಡಿಕೊಂಡೇ ಓದ್ತಾರೆ ಹೊರತು ಜ್ಞಾನಾರ್ಜನೆಗೆ ಓದ್ತೀನಿ, ನನಗಿಷ್ಟ ಬಂದ, ಇಷ್ಟವಾಗುವ, ಮನಸ್ಸಿಗೆ ಹೊಂದಿಕೆಯಾಗುವ ಕೆಲಸವನ್ನ ಮಾಡ್ತೀನಿ ಅನ್ನೋ ಥರದ ಮನಸ್ಥಿತಿ ನಮ್ಮದಲ್ಲ. ಇನ್ನು ನಮ್ಮ ದೇಶದಲ್ಲಿ ಕೆಲಸ ಅಂದ್ರೆ ಏನು? ಒಂದು ನಿಗದಿತ ಸಂಬಳ ಬರೋದಕ್ಕೆ ಮಾಡಿಕೊಳ್ಳೋ ಒಂದು ವ್ಯವಸ್ಥೆ. ಇದು ತಪ್ಪ ಸರಿನಾ ಅನ್ನೋ ಚರ್ಚೆ ಕೂಡ ನಮ್ಮಲ್ಲಿ ಅಸಂಗತ. ಯಾಕೆಂದ್ರೆ ನಮ್ಮಲ್ಲಿ ಜನಸಂಖ್ಯೆ ಹೆಚ್ಚಿದೆ, ಆದಾಯ ಕಡಿಮೆ ಇದೆ, ದೇಶದಲ್ಲಿ ದುಡಿಯುವ ಮಾರ್ಗಗಳನ್ನು ಕಲಿಸುವ ಶಿಕ್ಷಣ ಪದ್ಧತಿ ಇಲ್ಲ, ನಮ್ಮಲ್ಲಿ ವಿದ್ಯಾವಂತರ ಸಂಖ್ಯೆನೂ ಕಡಿಮೆನೆ, ಹಾಗೆ ಉನ್ನತ ವಿದ್ಯಾಭ್ಯಾಸ ಅನ್ನೋದು ಎಲ್ಲರಿಗೂ ಎಟುಕುವ ಸ್ಥಿತಿಯನ್ನ ನಿರ್ಮಾಣ ಮಾಡೋದಕ್ಕೆ ನಮಗಿನ್ನೂ ಸಾಧ್ಯನೇ ಆಗಿಲ್ಲ. ನನಗೆ ಒಮ್ಮೊಮ್ಮೆ ಈ ಬುದ್ಧಿಜೀವಿಗಳ ಬಗ್ಗೆ ತುಂಬಾ ಕನಿಕರ ಅನ್ಸೋದಿದೆ ಕಾರಣಕ್ಕೇನೆ. ಪುರಾತನ ಕಾಲದಲ್ಲಿ ಬ್ರಾಹ್ಮಣರು ನಮ್ಮಿಂದ ವಿದ್ಯೆ ಕಿತ್ಕೊಂಡ್ರು ಅಂತ ಸಾಕಷ್ಟು ಜನ ಮಾತಾಡ್ತಾ ಇರ್ತಾರಲ್ಲ, ಇವತ್ತು ಕೂಡ ಈ ದೇಶದಲ್ಲಿ ಸಾಕಷ್ಟು ಜನಕ್ಕೆ ಸರಿಯಾದ ವಿದ್ಯೆಯನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರಿಂದ ವಿದ್ಯೆ ಕಿತ್ಕೋತಾ ಇರೋದು ಯಾರು? ನಮ್ಮಲ್ಲಿ ಸಮಾನ ಶಿಕ್ಷಣ ವ್ಯವಸ್ಥೆ ಜಾರಿಯಾಗಬೇಕು. ಸರ್ಕಾರಿ ಶಾಲೆಗಳಲ್ಲಿ ಕೂಡ ಖಾಸಗಿ ಶಾಲೆಗಳಲ್ಲಿ ಸಿಗೋ ಥರದ ಶಿಕ್ಷಣ ಸಿಗಬೇಕು ಅಂತ ಈ ಬುದ್ಧಿಜೀವಿಗಳು ಯಾವಾಗಲಾದರೂ ಮಾತಾಡೋದನ್ನ ಕೇಳಿದಿರಾ? ಅವರ ಮಕ್ಕಳನ್ನ ಇಂಗ್ಲಿಷ್ ಶಾಲೆಗಳಲ್ಲಿ, ಇಂಟರ್ನ್ಯಾಷನಲ್ ಸ್ಕೂಲುಗಳಲ್ಲಿ ಓದಿಸ್ತಾ ನಮ್ಮಂಥವ್ರ ಮಕ್ಕಳಿಗೆ ಇಂಗ್ಲಿಷ್ ಶಿಕ್ಷಣ ಸಿಗಬಾರದು ಅಂತ ಬಯಸೋ ಜನ ಅವರು. ಶ್ರೀಮಂತ ಶಾಲೆಗಳಲ್ಲಿ ಕಲಿಯುವ ಹುಡುಗ ಮತ್ತು ಕನ್ನಡ ಶಾಲೆಯಲ್ಲಿ ಕಲಿತ ಯುವಕ ನಾಳೆ ಒಂದೇ ರೀತಿಯ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಬರೀಬೇಕು, ನ್ಯಾಷನಲ್ ಎಂಟ್ರೆನ್ಸ್ ಟೆಸ್ಟ್ ಅಲ್ಲಿ ಸ್ಕೋರ್ ಮಾಡಬೇಕು ಅಂದ್ರೆ ಅದು ಹೇಗೆ ಸಾಧ್ಯ ಆಗುತ್ತೆ ಹೇಳಿ? ಹೀಗಾಗಿ ನಮ್ಮಲ್ಲಿ ಉನ್ನತ ಶಿಕ್ಷಣ ಅನ್ನೋದು ಕೂಡ ಸಾಕಷ್ಟು ಬಡ ಮಕ್ಕಳಿಗೆ ಇವತ್ತಿಗೂ ಗಗನ ಕುಸುಮಾನೆ. ಇಂಥ ಪರಿಸ್ಥಿತಿ ಇರೋ ದೇಶದಲ್ಲಿ ಸರ್ಕಾರಿ ಕೆಲಸಗಳು ಮಾತ್ರ ನಮ್ಮ ಹುಡುಗರಿಗೆ ತುಂಬಾ ಸೇಫು ಅನ್ಸಿದ್ರೆ ಅದರಲ್ಲಿ ಅಚ್ಚರಿ ಪಡಬೇಕಾದ ಅಗತ್ಯ ಇಲ್ಲ. ಯಾಕೆಂದ್ರೆ ಅಲ್ಲಿ ಜಾಬ್ ಗ್ಯಾರಂಟಿ ಇರುತ್ತೆ. ಹೀಗಾಗಿ ನಮ್ಮಲ್ಲಿ ಸಾಕಷ್ಟು ಜನ ಸರ್ಕಾರಿ ಕೆಲಸಕ್ಕಾಗಿನೇ ಕಾಯ್ತಾರೆ. ನಮ್ಮಲ್ಲಿ ಆಂಟ್ರಪ್ರೈನರ್ಗಳಾಗೋರು, ಉದ್ಯೋಗ ಸೃಷ್ಟಿ ಮಾಡೋರ ಸಂಖ್ಯೆ ತುಂಬಾ ಕಡಿಮೆ. ಇನ್ನು ನಿಮಗೆ ಗೊತ್ತಿರಲಿ, ನಮ್ಮ ಸೇನೆಗೆ ಸೇರೋ ಯುವಕರು ಪ್ರತಿ ವರ್ಷ 50ರಿಂದ 60 ಸಾವಿರ ಇರ್ತಾ ಇದ್ರು. ಅದಕ್ಕಾಗಿ ರಿಕ್ರೂಟ್ಮೆಂಟ್ ರ್ಯಾಲಿಗಳಲ್ಲಿ 16 ಲಕ್ಷ ಜನ ಭಾಗವಹಿಸ್ತಾ ಇದ್ರು. ಇವತ್ತು ಸೇನೆಗೆ ಸೇರಬಯಸೋರಿಗಾಗಿ ಟ್ರೈನಿಂಗ್ ಸೆಂಟರ್ಗಳು ನಮ್ಮಲ್ಲಿ ನಡೀತಾ ಇವೆ. ಹೀಗಿರುವಾಗ ಸೇನಾ ನೇಮಕಾತಿಯನ್ನು ನಿಲ್ಲಿಸಿ ಅಗ್ನಿವೀರರನ್ನು ನೇಮಕ ಮಾಡ್ಕೊಳ್ತೀವಿ. ಅವರಿಗೆ 4 ವರ್ಷ ಕೆಲಸ, ಆ ನಂತರ ಅವರಲ್ಲಿ 25% ಜನರನ್ನ ಮಾತ್ರ ತಗೋತೀವಿ ಅಂದ್ರೆ ಆ ಯುವಕರ ಆಕ್ರೋಶದ ಕಟ್ಟೆ ಒಡೆದೇ ಇರುತ್ತಾ? ಬಿಹಾರ, ರಾಜಸ್ಥಾನ, ತೆಲಂಗಾಣ ಹೀಗೆ ದೇಶದ ನಾನಾ ಕಡೆಗಳಲ್ಲಿ ತೀವ್ರ ಪ್ರತಿಭಟನೆಗಳು ಶುರುವಾದವು. ಅದಕ್ಕೆ ಪ್ರತಿಪಕ್ಷಗಳು ದನಿಗೂಡಿಸಿದ್ವು. ಇದು ವಿಪರೀತಕ್ಕೆ ಹೋಗ್ತಾ ಇದೆ ಅನ್ನಿಸಿದಾಗ ಸರ್ಕಾರ ಮೊದಲ ಬಾರಿಯ ನೇಮಕಾತಿ ಅಂದ್ರೆ 2022ರ ನೇಮಕಾತಿಯ ಸಂದರ್ಭದಲ್ಲಿ ವಯೋಮಿತಿಯನ್ನ 23ಕ್ಕೆ ಏರಿಕೆ ಮಾಡಿತು. ಆ ನಂತರ ಮತ್ತೆ 21ಕ್ಕೆ ಇಳಿಕೆ ಮಾಡಲಾಯಿತು. ಇಷ್ಟಾದರೂ ಈ ಅಗ್ನಿಪಥಕ್ಕೆ ಪ್ರತಿ ರಿಕ್ರೂಟ್ಮೆಂಟ್ ಅಲ್ಲೂ ಸುಮಾರು 50,000ಕ್ಕಿಂತಲೂ ಹೆಚ್ಚು ಜನ ನೇಮಕಗೊಳ್ತಾ ಹೋದ್ರು. ಈ ಯೋಜನೆಗಾಗಿ ವರ್ಷಕ್ಕೆ 2 ಬಾರಿ ನೇಮಕಾತಿ ರ್ಯಾಲಿ ನಡೆಯುತ್ತೆ. ನಮ್ಮ ಭಾರತೀಯ ಸೇನೆಯ 3 ಪಡೆಗಳಲ್ಲಿ ಅಗ್ನಿವೀರರನ್ನ ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಈ ಬಗ್ಗೆ ಪ್ರತಿಪಕ್ಷಗಳ ಅಪಸ್ವರಗಳ ಜೊತೆಗೆ ಸೇನೆಯ ಹಿರಿಯ ಅಧಿಕಾರಿಗಳು ಕೂಡ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಈ ಯೋಜನೆಯ ಕಾರಣದಿಂದ ಸೇನೆಯಲ್ಲಿ ಸಮಗ್ರ ತರಬೇತಿ ಪಡೆದ ಯೋಧರ ಕೊರತೆ ಉಂಟಾಗುತ್ತೆ ಅನ್ನೋ ಮಾತುಗಳು ಕೇಳಿಬಂದವು. 6 ತಿಂಗಳ ತರಬೇತಿ ಯೋಧರಿಗೆ ಸಾಕಾಗೋದಿಲ್ಲ ಅಂತ ಹೇಳಲಾಯಿತು. ಇದು ಹೀಗೆ ಮುಂದುವರೆದ್ರೆ ಸೇನೆ ಶಕ್ತಿಯನ್ನ ಕಳ್ಕೋಬೇಕಾಗತ್ತೆ ಅಂತ ಕೂಡ ಕೆಲವರು ಹೇಳಿದ್ರೆ, 4 ವರ್ಷಗಳ ನಂತರ ಅಲ್ಲಿಂದ ಹೊರಬರೋ ಯುವಕರು ದೇಶಕ್ಕೆ ಮಾರಕ ಆಗಿಬಿಡುತ್ತಾರೆ ಅಂತ
ಅಂತ ಕೂಡ ಕೆಲ ರಾಜಕಾರಣಿಗಳು ಹೇಳಿದ್ದಾಯಿತು. ಇನ್ನು ಮೊನ್ನೆ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್, ಕಮ್ಯುನಿಸ್ಟ್ ಸೇರಿದ ಹಾಗೆ ಒಂದಷ್ಟು ಪಕ್ಷಗಳು ನಾವು ಅಧಿಕಾರಕ್ಕೆ ಬಂದರೆ ಅಗ್ನಿಪಥ ಯೋಜನೆಯನ್ನ ರದ್ದು ಮಾಡ್ತೀವಿ ಅಂತ ತಮ್ಮ ಪ್ರಣಾಳಿಕೆಯಲ್ಲೂ ಹೇಳಿಕೊಂಡು, ಈ ಮಧ್ಯೆ ಸರ್ಕಾರ ಕೂಡ ಈ ಬಗ್ಗೆ ಒಂದಷ್ಟು ಬದಲಾವಣೆಗಳನ್ನ, ಸಲಹೆಗಳನ್ನ ಸೇನಾಧಿಕಾರಿಗಳಿಂದ ಆಹ್ವಾನಿಸಿತ್ತು. ಈಗ ಸೇನೆ ಅಗ್ನಿವೀರ ಸ್ಕೀಮ್ನಲ್ಲಿ ಬದಲಾವಣೆಗಳನ್ನು ಶಿಫಾರಸು ಮಾಡಿದೆ. ಆದರೆ ಇಡೀ ಸ್ಕೀಮನ್ನು ರದ್ದು ಮಾಡಿ ಅಂತ ಅವರು ಹೇಳ್ತಾ ಇಲ್ಲ. ಅದಕ್ಕೆ ಕಾರಣ ಕೂಡ ಇದೆ. ಗೆಳೆಯರೆ, ಸದ್ಯಕ್ಕೆ ನಮ್ಮ ರಕ್ಷಣಾ ಬಜೆಟ್ ಇದೆಯಲ್ಲ, ಅದರಲ್ಲಿನ ಬಹುಪಾಲು ಹಣ ಸೇನೆಯ ವೇತನ ಹಾಗೂ ಪಿಂಚಣಿಗಳಿಗೆ ಖರ್ಚಾಗ್ತಾ ಇದೆ. ಹೀಗಾಗಿ ರಿಸರ್ಚ್ಗೆ ಹೆಚ್ಚುವರಿ ಹಣ ಮೀಸಲಿಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಆರೋಪವೊಂದು ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಇಲ್ಲಿ ಸೇನೆಯ ಬಜೆಟ್ ಅನ್ನ ಹೆಚ್ಚು ಮಾಡಬೇಕು, ಹಾಗೆ ಸೇನೆಯ ಆಸ್ತಿಪಾಸ್ತಿಗಳು ಹಾಗೂ ಆಯುಧ ತಯಾರಿಕಾ ಘಟಕಗಳಿಂದ ಕೂಡ ಒಂದಷ್ಟು ಆದಾಯ ಬರೋ ಹಾಗೆ ಸರ್ಕಾರ ನೋಡ್ಕೋಬೇಕು. ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಸರ್ಕಾರ ಸೇನೆಯ ಪಿಂಚಣಿಯ ಭಾರವನ್ನ ಇನ್ಮೇಲೆ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತು. ಅದಕ್ಕಾಗಿ ಈ ಅಗ್ನಿಪಥ ಸರ್ಕಾರಕ್ಕೆ ತುಂಬಾ ಒಳ್ಳೆಯ ಯೋಜನೆಯ ರೀತಿ ಕಂಡಿರೋ ಸಾಧ್ಯತೆ ಇದೆ. ಇನ್ನು ಈಗ ಏಕಾಏಕಿ ಅಗ್ನಿವೀರ ಸ್ಕೀಮ್ ಅನ್ನು ರದ್ದುಪಡಿಸಿಬಿಟ್ರೆ ಈಗಾಗಲೇ ಅಗ್ನಿವೀರರಾಗಿರೋರು ಅತಂತ್ರಗೊಳ್ತಾರೆ. ಜೊತೆಗೆ ಸೇನೆಗೆ ಬೇಕಾದ ಯೋಧರನ್ನ ಒಂದೇ ಬಾರಿ ನೇಮಕ ಮಾಡಿಕೊಳ್ಳೋದಕ್ಕೆ ಕೂಡ ಸಾಧ್ಯವಾಗುವುದಿಲ್ಲ. ಹೀಗಾಗಿ ಈ ಯೋಜನೆ ಹೀಗೆ ಇರಲಿ ಅಂತ ಸೇನಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದರೆ ಈಗಿನ ನೇಮಕಾತಿ ವಯೋಮಿತಿ ಇದೆಯಲ್ಲ, ಇದನ್ನ ಸಡಿಲ ಮಾಡೋ ಬಗ್ಗೆ ಸಲಹೆಗಳು ಬರ್ತಾ ಇವೆ. ಇಲ್ಲಿ ಟೆಕ್ನಿಕಲ್ ವಿಭಾಗಗಳಿಗೆ ನೇಮಕ ಮಾಡಿಕೊಳ್ಳುವಾಗ ಗರಿಷ್ಠ ವಯೋಮಿತಿ 23ರವರೆಗೆ ಇರಲಿ ಅನ್ನೋದು ಸೇನೆ ಮಾಡ್ತಾ ಇರೋ ಶಿಫಾರಸು. ಹೀಗೆ ಮಾಡೋದ್ರಿಂದ ಒಂದಷ್ಟು ಇಂಜಿನಿಯರಿಂಗ್ ಪದವೀಧರರು ಕೂಡ ಸೇನೆಗೆ ಬರುವುದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಟೆಕ್ನಿಕಲ್ ವಿಭಾಗದ ಗುಣಮಟ್ಟ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ಯಾರು ಇಂಜಿನಿಯರಿಂಗ್ ಪದವೀಧರರು ಸೇನೆಯನ್ನ ಸೇರ್ತಾರೋ ಅವರ ವ್ಯಕ್ತಿತ್ವ ವಿಕಸನಕ್ಕೆ ಮತ್ತು ಅವರಿಲ್ಲಿಂದ ಹೊರ ಹೋಗೋ ಹೊತ್ತಿಗೆ ಅತ್ಯುತ್ತಮ ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಂಡು ಹೋಗಿರ್ತಾರೆ. ಹೀಗಾಗಿ ಅವರು ಹೊರ ಹೋದ ನಂತರ ಆಂಟ್ರಪ್ರೈನರ್ಗಳಾಗಿ ಒಂದಷ್ಟು ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಕೂಡ ಅವಕಾಶಗಳಿರುತ್ತವೆ. ಹೀಗಾಗಿ ಟೆಕ್ನಿಕಲ್ ವಿಭಾಗಕ್ಕೆ ಮಾಡಿಕೊಳ್ಳೋ ನೇಮಕಾತಿಗಳ ವಯೋಮಿತಿಯನ್ನ 23ಕ್ಕೆ ಏರಿಕೆ ಮಾಡಿ ಅಂತ ಸೇನೆ ಹೇಳ್ತಾ ಇದೆ. ಇನ್ನು 4 ವರ್ಷಗಳ ಸರ್ವಿಸ್ ಅನ್ನೋದನ್ನ 7ರಿಂದ 8 ವರ್ಷಗಳಿಗೆ ಹೆಚ್ಚು ಮಾಡಿ ಅಂತ ಸೇನಾಧಿಕಾರಿಗಳು ಶಿಫಾರಸು ಮಾಡಿದ್ದಾರೆ. ಈಗ ಸೇನೆಯಲ್ಲಿ ಒಬ್ಬ ಸಿಪಾಯಿ 42ನೇ ವಯಸ್ಸಿಗೆ ನಿವೃತ್ತಿಯನ್ನು ಪಡ್ಕೋಬಹುದು ಅಥವಾ 19 ವರ್ಷಗಳ ಸರ್ವಿಸ್ ಮುಗಿಸಿದ ನಂತರ ನಿವೃತ್ತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಲ್ಲದೆ ಬಡ್ತಿ ಪಡೆದು ಹವಾಲ್ದಾರ್ ಆದ್ರೆ 26 ವರ್ಷಗಳ ಕಾಲ ಸರ್ವಿಸ್ ಇರುತ್ತೆ ಅಥವಾ 49ನೇ ವಯಸ್ಸಿಗೆ ನಿವೃತ್ತಿಯನ್ನು ಪಡ್ಕೋತಾರೆ. ನಾಯಕ್ ಆದ್ರೆ 24 ವರ್ಷಗಳ ಸರ್ವೀಸು ಅಥವಾ 49ನೇ ವಯಸ್ಸಿಗೆ ನಿವೃತ್ತಿ. ನಾಯಬ್ ಸುಬೇದಾರ್ ಆದ್ರೆ ಸರ್ವೀಸು 30 ವರ್ಷಗಳು ಅಥವಾ ಆತನಿಗೆ 52ನೇ ವಯಸ್ಸಿಗೆ ನಿವೃತ್ತಿಯನ್ನು ಕೊಡಲಾಗುತ್ತೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮೇಜರ್ ಸುಬೇದಾರ್ ಆದರೆ 54 ನಿವೃತ್ತಿಯ ವಯಸ್ಸು ಅಥವಾ 34 ವರ್ಷಗಳ ಸರ್ವಿಸ್ನ ನಂತರ ಆತ ನಿವೃತ್ತಿಯನ್ನು ಪಡ್ಕೋತಾನೆ. ಇಲ್ಲಿ ಕಡಿಮೆ ಅಂದರೆ ಸಿಪಾಯಿಗಳಿಗಿರುವ 19 ವರ್ಷಗಳ ಸರ್ವಿಸ್ ಅವಧಿ. ಹೀಗಾಗಿ ಅಗ್ನಿವೀರರನ್ನ 4 ವರ್ಷಗಳಿಗೆ ಬದಲಾಗಿ 7-8 ವರ್ಷಗಳಿಗೆ ಮುಂದುವರೆಸಿದ್ರೆ ಅವರು ಇನ್ನಷ್ಟು ಹೆಚ್ಚು ದಿನಗಳ ಕಾಲ ಕೆಲಸ ಮಾಡೋ ಅವಕಾಶವನ್ನು ಕೊಟ್ಟ ಹಾಗಾಗುತ್ತೆ. ಜೊತೆಗೆ 7-8 ವರ್ಷಗಳ ಕಾಲ ಕೆಲಸ ಮಾಡೋದ್ರಿಂದ ಅವರಿಗೆ ಈಗ ಕೊಡ್ತಾ ಇರೋ ತರಬೇತಿಯ ಅವಧಿಯನ್ನ ಇನ್ನಷ್ಟು ಹೆಚ್ಚು ಮಾಡಬಹುದು. ಇದು ಸರಿಯಾದ ತರಬೇತಿ ಸಿಗ್ತಾ ಇಲ್ಲ ಅನ್ನೋ ಕೊರತೆಯನ್ನು ದೂರ ಮಾಡುತ್ತೆ. ಜೊತೆಗೆ ಹೆಚ್ಚು ದಿನಗಳ ಕಾಲ ಕೆಲಸ ಮಾಡೋ ಅವಕಾಶವನ್ನೂ ಒದಗಿಸಿಕೊಡುತ್ತೆ. ಹಾಗೆ ಸೇನೆಯಲ್ಲೇ ಮುಂದುವರಿಬೇಕು ಅಂದುಕೊಳ್ಳುವವರಿಗೆ ಇನ್ನಷ್ಟು ವರ್ಷಗಳ ಕಾಲ ಅಲ್ಲಿ ಮುಂದುವರಿಯೋದಕ್ಕೆ ಹೇಗೂ ಅವಕಾಶ ಇದ್ದೇ ಇರುತ್ತೆ. ಹಾಗೆ ಅಗ್ನಿವೀರರ 4 ವರ್ಷಗಳ ಅವಧಿಯ ನಂತರ ಅವರನ್ನು ಸೇನೆಗೆ ನೇಮಕ ಮಾಡಿಕೊಳ್ಳೋದಕ್ಕೆ 25ರಷ್ಟು ಮೀಸಲಾತಿಯನ್ನು ಕೊಡಲಾಗ್ತಾ ಇದೆ. ಅಂದರೆ ಅಗ್ನಿವೀರರು ಸೇನೆಯಲ್ಲಿ ಮುಂದುವರಿಬೇಕು ಅಂದ್ಕೊಂಡ್ರೆ ಅವರಿಗೆ 25% ಅವಕಾಶಗಳೇನು ಸಿಗ್ತಾ ಇವೆ ಅದನ್ನು 60ರಿಂದ 75ಕ್ಕೆ ಏರಿಸಿ ಅಂತ ಕೂಡ ಸೇನೆ ಹೇಳ್ತಾ ಇದೆ. ಹೀಗಾಗಿ ಅಲ್ಲಿ ನಮ್ಮ ಕೆಲಸ ಬರೀ 4 ವರ್ಷ ಅಥವಾ 7-8 ವರ್ಷ ಮಾತ್ರ. ಆನಂತರ ನಾವು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಸೈನಿಕರಿಗೆ ಉದ್ಭವ ಆಗೋದಿಲ್ಲ. ಇನ್ನು ಸೇನೆಯಲ್ಲಿ ಮುಂದುವರಿಬೇಕು ಅಂದ್ಕೊಳ್ಳೋ ಯೋಧರು ಇರ್ತಾರಲ್ಲ, ಅವರ ಪರ್ಫಾರ್ಮೆನ್ಸು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅವರಿಂದ ಉತ್ತಮ ಕಾರ್ಯದಕ್ಷತೆಯನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇನ್ನು ಹಾಗೆ ಅಗ್ನಿವೀರರಿಗೀಗ ನಿವೃತ್ತಿಯ ಸಮಯದಲ್ಲಿ ಸಿಗ್ತಾ ಇರೋ ಒಟ್ಟು ಹಣ ಏನಿದೆ ಅದರ ಮೊತ್ತವನ್ನು ಹೆಚ್ಚು ಮಾಡಬೇಕು. ಹಾಗೆ ಕೆಲಸ ಮಾಡುವ ಸಂದರ್ಭದಲ್ಲಿ, ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅಗ್ನಿವೀರರು ವೀರಮರಣವನ್ನಪ್ಪಿದ್ರೆ ಅವರ ಕುಟುಂಬಗಳಿಗೆ ಮುಂದಿನ ದಿನಗಳ ಜೀವನಾಂಶ ಸಿಗಬೇಕು. ಅಂದ್ರೆ ಹೇಗೆ ವೀರ ಯೋಧ ಮರಣವನ್ನಪ್ಪಿದ್ರೆ ಅವನ ಕುಟುಂಬಕ್ಕೆ ಪೆನ್ಷನ್ ಸಿಗ್ತಾ ಹೋಗುತ್ತೋ ಹಾಗೆ ಅಗ್ನಿವೀರರ ಕುಟುಂಬ
ಕುಟುಂಬಕ್ಕೆ ಕೂಡ ಜೀವನಾಂಶವನ್ನು ಕೊಡ್ತಾ ಹೋಗಬೇಕು ಅಂತ ಸೇನೆ ತನ್ನ ಶಿಫಾರಸ್ಸಲ್ಲಿ ತಿಳಿಸಿದೆ. ಹೀಗೆ ಮಾಡೋದ್ರಿಂದ ಯುದ್ಧ ಭೂಮಿಗಳಲ್ಲಿ ಅಥವಾ ಬೇರಿನ್ಯಾವುದೇ ಕಾರ್ಯಾಚರಣೆಗಳಲ್ಲಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಅಗ್ನಿವೀರರ ಆತ್ಮಸ್ಥೈರ್ಯವನ್ನ ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಈ ಶಿಫಾರಸ್ಸುಗಳು ಜಾರಿಯಾದ್ರೆ ಅಗ್ನಿವೀರ ಯೋಜನೆಯನ್ನ ಜಾರಿಗೆ ತರೋದರ ಹಿಂದಿನ ಸರ್ಕಾರದ ಉದ್ದೇಶ ಕೂಡ ಈಡೇರಬಹುದು. ಹಾಗೆ ಅಗ್ನಿಪಥ ಯೋಜನೆಯ ಬಗ್ಗೆ ಇರೋ ಆರೋಪಗಳು, ಅಸಮಾಧಾನಗಳು ಕೂಡ ಕಡಿಮೆ ಆಗಬಹುದು ಅಂತ ಭಾವಿಸಲಾಗ್ತಾ ಇದೆ. ಇದನ್ನು ಸರ್ಕಾರ ಜಾರಿಗೆ ತರುತ್ತಾ ಅಥವಾ ಮಿತ್ರ ಪಕ್ಷಗಳು ಇಡೀ ಯೋಜನೆಯನ್ನೇ ರದ್ದು ಮಾಡಿ ಸೇನೆಗೆ ನೇರ ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಒತ್ತಾಯ ಮಾಡುತ್ವಾ? ಕಾದು ನೋಡಬೇಕು. ಇದು ಗೆಳೆಯರೆ, ಅಗ್ನಿಪಥಕ್ಕೆ ಸಂಬಂಧಿಸಿದಂತೆ ಸೇನಾ ಅಧಿಕಾರಿಗಳು ಮಾಡಿರುವ ಶಿಫಾರಸ್ಸಿನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.